ಮೇನಕಾ ಪ್ರಿಯಾ, ಆನಂದದ ಸಮ್ಮೇಳನ ಮಮ ಜೀವಿತಾನಂದ ಸಮ್ಮೇಳನ ಆನಂದದ ಪ್ರಿಯಾ, ಅಕ್ಕ, ಆನಂದದ ಸಮ್ಮೇಳನ ಮಮ ಜೀವಿತಾನಂದ ಸಮ್ಮೇಳನ ಆನಂದದ ಕಾವ್ಯ ಸುಧಾಮಾಯವನ ರಾಣಿಯೇ ಮೇನಕಾ ಕಾವ್ಯ ಸುಧಾಮಾಯವನ ರಾಣಿಯೇ ಯೌವನ ರಾಣಿಯೇ ಎನ್ಮಾನಸಲೀಲ ಕಲಾ ರಾಣಿಯೇ ಜನ್ಮಾನಸಲೀಲ ಕಲಾ ರಾಣಿಯೇ ಬಾಳಿನ ಸುಮರಾಣಿ ಬಾರೆಗಿನಿ ಬಾಳಿನ ಸುಮರಾಣಿ ಬಾರೆಗಿನಿ ಮೋಹನ ಮದ ನೀಡೆ ಮನ ಮೋಹಿನಿ ಮೇನಕಾ ಎನ್ಮೋಹನ ಮದ ನೀಡೆ ಮನ ಮೋಹಿನಿ ಆನಂದದ ಸಮ್ಮೇಳನ ಮಮ ಜೀವಿತಾನಂದ ಸಮ್ಮೇಳನ ಆನಂದದ ಪ್ರಿಯತಮ, ಈ ಜೀವನ ಸುಖ ಸಾಧನ ಈ ಜೀವನ ಸುಖ ಸಾಧನ ಜಗವೆಲ್ಲ ಮೈ ಮರೆತು ಸಮಭಾವನ ಜಗವೆಲ್ಲ ಮೈ ಮರೆತು ಸಮಭಾವನ ಆನಂದದ ಸಮ್ಮೇಳನ ಮಮ ಜೀವಿತಾನಂದ ಸಮ್ಮೇಳನ ಆನಂದದ ಪ್ರಿಯತಮ, ಮೇನಕಾ ಆಟವೀನು ಪ್ರಿಯಾ ನೋಟ ಪ್ರಿಯತಮ, ಮೇನಕಾ ಆಟವೀನು ನೋಟವೀನು ನನಗೆ ಹೇಳಿದ ಮಾತೇನು ಏಕೆ
ಅದಕ್ಕೆ ಮನಸ್ಸೋತು ನಾನು ನೀನೆಲ್ಲಿ ರಂಬೆ ಊರಿಸುವೊಡನೆ ಹೋಗುವೆ ಎಂದು ಪರಿತಪ್ಪಿಸಿದ ಪರೋಕ್ಷವಾಗಿ ನಿನ್ನನ್ನು ಕಾದು ಬೇಸಿತ್ತೆನು. ದೇವಿ, ಪ್ರಿಯ, ನಿನ್ನ ಮೃದು ಹೃದಯವು ನನ್ನ ಮೇಲೆ ಅಂಕುರಿಸಿತ್ತಲ್ಲವೇ? ಹೌದು ಸ್ವಾಮಿ. ಈ ಮೇನಿಕೆಯ ಮನದಲ್ಲಿ ಮೋಹನ ಮೂರ್ತಿಯಾಗಿ ನೆಲೆಸಿರುವ ನಿಮ್ಮನ್ನು ಹಗಲುವುದೇ ಅದೆಂದಿಗೂ ಸಾಧ್ಯವಿಲ್ಲ. ದೇವಸುಂದರಿ, ದೇವ, ನಿನ್ನ ವದನದ ಸುಖ ಸಾಧನೆಯು ಮಧುರವಾದ ಕ್ಷೀರಪಾನ ಮಾಡಿದಂತೆ ಎಂದೆಂದಿಗೂ ನನ್ನನ್ನು ಮರೆಯದೆ ನಿನ್ನ ಹೃದಯಾಂತರಾಳದಲ್ಲಿ ನನಗೊಂದು ಪವಿತ್ರ ಸ್ಥಾನವನ್ನು ಕಲ್ಪಿಸು ದೇವಿ. ಸ್ವಾಮಿ, ಇದೇ ಇದೇ ಈ ಗಂಧರ್ವನ ಪ್ರೇಮ ಭಿಕ್ಷೆ. ಇದೇನಿದು ಸ್ವಾಮಿ? ನನ್ನ ಮೇಲೆ ನಿಮಗೆ ಏಕೆ ಇಷ್ಟೊಂದು ಪ್ರೇಮ? ಮೇನಕ, ಹಾ. ನಿನ್ನ ಸೌಂದರ್ಯ ಸಾಗರದಲ್ಲಿ ನಾನು ನಾವಿಕನಾಗಿದ್ದೇನೆ. ಅದಕ್ಕಾಗಿ ಸ್ವಾಮಿ ಈ ನನ್ನ ಹೃದಯವು ನಿಮಗಾಗಿ ಅರ್ಪಿಸಿರುವೆನು. ದೇವಿ, ಬಾ, ಪ್ರಿಯ, ನನ್ನನ್ನು ಆಲಂಗಿಸು. ಆಗಲಿ ಪ್ರಿಯತಮ. ಮೇನಕ, ಪ್ರಿಯತಮ, ಇಂದ್ರನ ಲೋಕದ ಸೌಂದರ್ಯ ದೇವಿಯ ಒಲಿದು ನೀ ಬಾರೆ ಎನ್ನನ ವಾಣಿ ಸೇರೆ. ಇಂದ್ರನ ಲೋಕದ ಸೌಂದರ್ಯ ದೇವಿಯ ಒಲಿದು ನೀ ಬಾರೆ ಎನ್ಮನ ವಾಣಿ ಸೇರೆ. ವಧುವಾದ ನೀ ನನಗೆ, ವರನಾದ ನಾ ನಿನಗೆ. ಪ್ರಿಯ, ಪ್ರಿಯತಮ, ವಧುವಾದ ನೀ ನನಗೆ, ವರನಾದ ನಾ ನಿನಗೆ. ಒಂದೇ ಜೀವ ಎರಡು ದೇಹ ಎಂದು ನೀ ತಿಳಿ. ಇಂದ್ರನ ಲೋಕದ ಸೌಂದರ್ಯ ದೇವಿ ಒಲಿದು ನೀ ಬಾರೆ ಜನ್ಮನ ವಾಣಿ ಸೇರೆ. ಕಣ್ಣಲ್ಲಿ ಪ್ರೇಮದ ಕಥೆಯನ್ನು ಬರದೆ ನನ್ನ ಬರಸೆಳೆದೆ, ನನ್ನೊಲು ನಿಜ ಜೊತೆಯಾದೆ. ಪ್ರಿಯ, ಕಣ್ಣಲ್ಲಿ ಪ್ರೇಮದ ಕಥೆಯನ್ನು ಬರದೆ ನನ್ನ ಬರಸೆಳೆದೆ, ನನ್ನೊಲು ನಿಜ ಜೊತೆಯಾದೆ. ನೀನಾಡು ಮಾತಿನಲ್ಲಿ ಅದು ಎಂತ ಸುಖವಿದೆಯೋ. ನೀನಾಡು ಮಾತಿನಲ್ಲಿ ಅದು ಎಂತ ಸುಖವಿದೆಯೋ. ಒಂದೇ ಜೀವ ಎರಡು ದೇಹ ಎಂದು ನೀ ತಿಳಿ. ಇಂದ್ರನ ಲೋಕದ ಸೌಂದರ್ಯ ದೇವಿ ಒಲಿದು ನೀ ಬಾರೆ ಎನ್ಮನ ವಾಣಿ ಸೇರೆ. ಸಿಂಗಾರವೇತಕ್ಕೆ ಬಂಗಾರವೇತಕ್ಕೆ ನಲ್ಲೇ ನೀನಿರಲು, ನೀ ನನ್ನ ಜೊತೆ ಇರಲು. ಸಿಂಗಾರವೇತಕ್ಕೆ ಬಂಗಾರವೇತಕ್ಕೆ ನಲ್ಲೇ ನೀನಿರಲು, ನೀ ನನ್ನ ಜೊತೆ ಇರಲು. ನೀನಾಡು ಮಾತಿನಲ್ಲಿ ಅದು ಎಂತ ಸುಖವಿದೆಯೋ. ಪ್ರಿಯತಮ, ನೀನಾಡು ಮಾತಿನಲ್ಲಿ ಅದು ಎಂತ ಸುಖವಿದೆಯೋ. ಒಂದೇ ಜೀವ ಎರಡು ದೇಹ ಎಂದು ನೀ ತಿಳಿ. ಇಂದ್ರನ ಲೋಕದ ಸೌಂದರ್ಯ ದೇವಿ ಒಲಿದು ನೀ ಬಾರೆ ಜನ್ಮನ ವಾಣಿ ಸೇರೆ. ಜನ್ಮನ ವಾಣಿ ಸೇರೆ. ಕುಲಘಾತಕಿ ಎಣ್ಣೆಯ ಕುಲ
ಅಷ್ಟ ಗಂಧರ್ವದಲ್ ಆ ಮೈ ಮರೆತು ಬೆರೆಯುವೆಯ ಮೈ ಮರೆತು ಬೆರೆಯುವೆಯ ಸ್ಥಿತಿಯೋ ನರಪತಿಗಳಾಗಿ ಜನಿಸಿ ಪರಿತಪ್ಪಿಸಿ ಕುಲಕಂಟಕನೆಂದೆನಿಸಿ ನರಕದೊಳ್ಳರಳು ಸುತ್ತಿರುವೆ ಏ ಮೇನಕ ಈ ಮಯಂಗನ ನಾಟಕರಸಿಯಾಗಿ ದೇವಲೋಕವನ್ನೇ ಧಿಕ್ಕರಿಸಿ ಈ ಗಂಧರ್ವರ್ಣನ ಮೈಮರೆತು ಯಾವ ಮೋಹಗಳಿಂದ ಮಗ್ನಳಾಗಿರುವಯ ನಿನ್ನಂತ ಜಾರಳಿಯು ನನ್ನ ಸ್ಥಳದಲ್ಲಿ ನರ್ತಕಿಯಾಗಿರುವುದೇ ಅಷ್ಟದಿಕ್ಪಾಲಕರಿಗೆ ಅಧಿಪತಿಯಾದ ಈ ದೇವರಾಜನಲ್ಲಿ ಪ್ರತಪ್ರಸ್ಥನು ಅನಾಧಿಕಾರಿಯಾದ ಈ ಗಂಧರ್ವನಲ್ಲಿ ಪಾಪಿಯಾದ ನೀನು ದ್ರೋಹಿಯಾದ ಈ ಗಂಧರ್ವನು ನರಲೋಕದಲ್ಲಿ ಹುಟ್ಟಿ ಸಂಸಾರ ಎಂಬುವ ನರಕದಲ್ಲಿ ಅನುರಾಗವಲ್ಲ ಬಹುರಾಗವಾಗಿ ಪರಿಣಮಿಸಿ ಪಾಪಿಗಳಾಗಿ ಚಿತ್ರ ಚಿತ್ರ ಹಿಂಸೆಯನ್ನು ಅಂತದವರೆಗೂ ಅನುಭವಿಸಿರಿ. ಇದು ಈಗಲೇ ಶಾಪವನ್ನು ಕೊಡುವೆನು. ದೇವರಾಜ ದೇವರಾಜ, ನಮ್ಮ ಅಪರಾಧವನ್ನು ಕ್ಷಮಿಸಿರಿ. ದೇವರಾಜ ಯೌವನ ಯೌವನ ಮದದಿಂದ ಯಥಾರ್ಥವನ್ನು ಅರಿಯದೆ ಅನೀತಿ ಅಪಚಾರಗಳಿಗೆ ಮನಸೋತು ಮಮಕಾರದಿಂದ ಮಾಡಿದ ಅಪರಾಧಕ್ಕೆ ಈ ದೇವರಾಜನಲ್ಲ ಆ ಚತುರ್ಮುಖನೆಂದಲೂ ಕ್ಷಮಾದಾನವಿಲ್ಲ. ದೇವರಾಜ ದೇವರಾಜ. ಮೇನಕ ಮೇನಕ
ಬಳಲುವ ತಾಯಿ ದರೆಯೊಲು ನಾವು ಹಾವಿದಿ ಏನಗೈದೇನು ಈ ಪರಿ ಎನ್ನನು ಕರೆಯೊಳು ಬಹು ಕಷ್ಟಗಳನ್ನು ಭರಿಸಿ ಮೇರಕ ಕರೆಯೊಳು ಬಹು ಕಷ್ಟಗಳನ್ನು ಭರಿಸಿ ಮುಕ್ತಿಯ ಮಾರ್ಗ ಗಳಿಸುವುದೆಂದು ಮುಕ್ತಿಯ ಮಾರ್ಗ ಗಳಿಸುವುದೆಂದು ಹಾವಿದಿ ಏನಗೈದೇನು ಈ ಪರಿ ಎನ್ನನು ಮೇನಕ ದೇವಿ ಧರಣಿಯಲ್ಲಿ ಜನಿಸುವುದು ದುಃಖವನ್ನು ಅನುಭವಿಸುವುದು ನನಗೆ ಸಾಧ್ಯವಾದರೂ ದೇವಸುಂದರಿಯಾದ ನಿನಗೆ ಸಾಧ್ಯವೇ? ಅದಕ್ಕಾಗಿ ಮರುಗುತ್ತಿದ್ದೇನೆ. ಮಾಡುವುದೇನು? ಈ ಶಾಪದ ಪರಿಹಾರವನ್ನು ಅಳಿಸದೆ ಇಂದ್ರನೂ ಅದೃಶ್ಯನಾದನು. ಅಯ್ಯೋ ವಿಧಿಯೇ! ಸ್ವಾಮಿ, ಎಂತ ಲೋಕವಯ್ಯ ಇದು, ಎಂತ ಲೋಕವಯ್ಯ, ಹೊಸತನವ ಕೊಡುವ ಹೊಸ ವಿಷಯ ಅರಿವ, ಹೊಸತನವ ಕೊಡುವ ಹೊಸ ವಿಷಯ ಅರಿವ, ಬಯಕೆ ತರುವ ಇದು ಎಂತ ಲೋಕವಯ್ಯ. ಆ ನಾರಾಯಣ ನಾರಾಯಣ. ಕಡಲಲ್ಲಿ ಧುಮುಕಿ ಹೋರಾಡುವ ಮುಗಿ ಮೇಲೆ ಮೇಲೆ ತೇಲಾಡುವ ಆ ಚಂದ್ರನೆಡೆಗೆ ಹಾರಾಡುವ ಗೃಹ ತಾರೆಗೆ ಕೈ ಚಾಚುವ ಜನರಿಂದ ತುಂಬಿ ಮೆರೆವ ಜನರಿಂದ ತುಂಬಿ ಮೆರೆವ ಎಂತ ಲೋಕವಯ್ಯ ಇದು, ಎಂತ ಲೋಕವಯ್ಯ, ಹೊಸತನವ ಕೊಡುವ ಹೊಸ ವಿಷಯ ಅರಿವ, ಹೊಸತನವ ಕೊಡುವ ಹೊಸ ವಿಷಯ ಬಯಕೆ ತರುವ ಇದು ಎಂತ ಲೋಕವಯ್ಯ. ಆ ನಾರಾಯಣ ನಾರಾಯಣ. ಪೂಜ್ಯರಿಗೆ ನಮಸ್ಕರಿಸುವೆ. ದೀರ್ಘಾಯು ಭವಂತು. ಪೂಜ್ಯರೇ, ದೇವರಾಜನ ಶಾಪದಿಂದ ಮುಂದಿನ ಗತಿ ಕಾಣದೆ ಪರಿತಪ್ಪಿಸುತ್ತಿರುವ ನಮಗೆ ಪೂರ್ಣಾಯಸ್ಸು ಏಕೆ ಪೂಜ್ಯರೇ? ಪೂಜ್ಯರೇ, ಜ್ಞಾನಿಗಳಾದ ನೀವು ಈ ಮೇನಕೆಗೆ ಬಂದಿರುವ ಶಾಪವನ್ನು ಪರಿಹರಿಸಿ ನಮ್ಮನ್ನು ಉದ್ಧರಿಸಬೇಕೆಂದು ನಿಮ್ಮಲ್ಲಿ ಬೇಡುವೆವು. ನನ್ನನ್ನು ಆಶೀರ್ವದಿಸಿ.
ಚೆನ್ನಾಯಿತು. ದೇವಸುಂದರಿ, ಗಂಧರ್ವ, ಆ ಮಹೇಂದ್ರನಿಂದ ನಿಮಗಾದ ಅಪಚಾರವೇನು? ನಿಮ್ಮೀರುವರ ಆಂತರ್ಯವನ್ನು ಅರ್ಥ ಮಾಡಿಕೊಳ್ಳುವುದು ನನ್ನಿಂದ ಸಾಧ್ಯವೇ? ಪೂಜ್ಯರೇ, ನಾರಾಯಣ. ಅದೊಂದು ವಿಷಯ ಭೋಗದ ವಿಚಾರ. ನಮ್ಮೀರ್ವರ ಅನುರಾಗವನ್ನು ಕಂಡು ಕುಪಿತನಾದನು ಮಹೇಂದ್ರನು. ನರ ಜನ್ಮದಲ್ಲಿ ನರಳಬೇಕೆಂದು ಶಾಪವನ್ನು ಕೊಟ್ಟಿದ್ದಾರೆ ಪೂಜ್ಯರೇ, ಕೊಟ್ಟಿದ್ದಾರೆ. ಪಾಪ ಗೌತಮ ಸತಿಯಾದ ಅಹಲ್ಯೆಯನ್ನು ಬಯಸಿ ಪಾಪ ಕೋಪದಲ್ಲಿ ಪರಿತಪಿಸಿದ ದೇವರಾಜನಿಗೆ ತಾನು ಮಾಡಿದ ಅಪರಾಧವೂ ಅರಿವಾಗುವುದೇ? ನಾರಾಯಣ. ಹೌದು ಪೂಜ್ಯರೇ, ಇದರ ಪರಿಹಾರವು ನಿಮ್ಮಿಂದ ಮಾತ್ರವಲ್ಲದೆ ಮತ್ಯಾರಿಂದಲೂ ಸಾಧ್ಯವಿಲ್ಲ. ನಮ್ಮನ್ನು ರಕ್ಷಿಸುವ ಹೊಣೆಯು ನಿಮ್ಮದಾಗಿರಲಿ ಪೂಜ್ಯರೇ, ನಿಮ್ಮದಾಗಿರಲಿ. ನಾರಾಯಣ, ನಾನು ಯಾರಲ್ಲಿ ಯಾವುದಕ್ಕಾಗಿ ಬರುವೆನೋ ಅದೊಂದು ಫಲಿಸುವುದಿಲ್ಲ. ಇದೆಲ್ಲವೂ ನನ್ನ ಹಣೆ ಬರ. ಆಯ್ತು. ಮೇನಕ, ಗಂಧರ್ವ, ಆ ಮಹೇಂದ್ರನ ಶಾಪವು ನಿಮ್ಮ ಪ್ರಯತ್ನದಿಂದ ತಪ್ಪುವುದಿಲ್ಲ. ಅದನ್ನು ನೀವಿರುವರು ಅನುಭವಿಸಲೇಬೇಕು. ಅದಕ್ಕಾಗಿ ನೀವಿರುವರು ಕೈಲಾಸಕ್ಕೆ ಹೋಗಿ ಆ ಶಂಕರನಲ್ಲಿ ಮೊರವಕ್ಕರೆ ನಿಮ್ಮ ಮುಂದಿನ ಜನ್ಮ ಕಥೆಯು ಪುಣ್ಯದ ಹಾದಿಯಲ್ಲಿ ಸುಗಮವಾಗುವುದರಲ್ಲಿ ಸಂಶಯವಿಲ್ಲ. ನೀವಿನ್ನೂ ಹೊರಡಿ. ಆಗಲಿ ಪೂಜ್ಯರೇ. ತಾವು ಹೇಳಿದಂತೆ ಈಗಲೇ ಕೈಲಾಸಕ್ಕೆ ಹೊರಡುತ್ತೇವೆ. ನಮ್ಮನ್ನು ಆಶೀರ್ವದಿಸಿ ಕಳಿಸಿ. ತಥಾಸ್ತು. ಹೋಗಿ ಬನ್ನಿ. ಪಾಪ ಇಂದ್ರಲೋಕದ ನಾಟ್ಯ ದೇವತೆಯಾಗಿ ಅಪಾರ ಸೌಂದರ್ಯ ಎಮ್ಮೆಯಿಂದ ಮೆರೆಯುತ್ತಿದ್ದ ಮೇನಕೆಯು ಪಾಪ ಕಪಟವನ್ನರಿಯದೆ ಈ ಗಂಧರ್ವನನ್ನು ಮೋಹಿಸಿ ಮುಂದೆ ಭೂಲೋಕದಲ್ಲಿ ಹುಟ್ಟಿ ದುಃಖದಿಂದ ಪರಿತಪ್ಪಿಸುವ ಸಮಯವು ಬಂದೊದಗಿತು. ಅಹಂಕಾರವೆಂಬ ಮದಮಸ್ತರಗಳ ಉದಯವಾದರೆ ಅದರ ಗತಿಯು ಪಥವನ್ನು ಮೀರುವುದರಲ್ಲಿ ಸಂಶಯವಿಲ್ಲ. ನಾನೀಗ ಕೈಲಾಸಕ್ಕೆ ಹೋಗಿ ಆ ಶಂಕರನ ಆದೇಶವನ್ನು ಕಂಡು ಕಾಣದವನಂತೆ ಪರೀಕ್ಷಿಸುವೆನು. ನಾರಾಯಣ ನಾರಾಯಣ. ಬಡತನದ ಜೊತೆಗೆ ಬಡಿದಾಡುವ, ಸುಖವನ್ನು ಅರಸಿ ಅಲೆದಾಡುವ, ಹೊಸದನ್ನು ದಿನವೂ ಹುಡುಕಾಡುವ, ಛಲವನ್ನು ಬಿಡದೆ ಸೆಳೆದಾಡುವ, ಜನರಿಂದ ತುಂಬಿ ಮೆರೆವ ಜನರಿಂದ ತುಂಬಿ ಮೆರೆವ ಎಂತ ಲೋಕವಯ್ಯ ಇದು, ಎಂತ ಲೋಕವಯ್ಯ. ಹೊಸತನವ ಕೊಡುವ ಹೊಸ ವಿಷಯ ಅರಿವ, ಹೊಸತನವ ಕೊಡುವ ಹೊಸ ವಿಷಯ ಬಯಕೆ ತರುವ ಇದು ಎಂತ